ಇನ್ನು ದೋಸ್ತಿ ಪಾದಯಾತ್ರೆ ಅಂತ್ಯ ಇದೀಗ ರೆಬಲ್ಸ್ ಟೀಮ್ ಅಲರ್ಟ್ ಆಗಿದೆ. ಬಿಜೆಪಿಯಲ್ಲಿನ ಬೆಳವಣಿಗೆ ವಿರೋಧಿಸಿ ಬಂಡಾಯ ನಾಯಕರ ಸಭೆ. ದೋಸ್ತಿ ಪಾದಯಾತ್ರೆ ಮುಗಿಯಿತು, ನಿನ್ನೆ ಸಮಾವೇಶ ಕೂಡ ನಡೀತು. ಅದಾದ ನಂತರ ಈಗ ರೆಬಲ್ಸ್ ಟೀಮ್ ಅಲರ್ಟ್ ಆಗಿದೆ. ಬಿಜೆಪಿಯಲ್ಲಿನ ಬೆಳವಣಿಗೆ ವಿರೋಧಿಸಿ ಬಂಡಾಯ ನಾಯಕರು ಸಭೆ ಸೇರ್ತಿದ್ದಾರೆ. ಶಾಸಕ ರಮೇಶ್ ಜಾರಕಿಹೊಳಿ ಯತ್ನಾಳ್ ನೇತೃತ್ವದಲ್ಲಿ ಸಭೆ. ಬೆಳಗಾವಿ ಹೊರವಲಯದ ಖಾಸಗಿ ರೆಸಾರ್ಟ್ನಲ್ಲಿ ಮೀಟಿಂಗ್. ಸಭೆಯಲ್ಲಿ ಬಿಎಸ್ವೈ ಆಪ್ತ ಎನ್ಆರ್ ಸಂತೋಷ್ ಕೂಡ ಭಾಗಿ. ಮೀಟಿಂಗ್ನಲ್ಲಿ ಪ್ರತಾಪ್ ಸಿಂಹ, ಕುಮಾರ್ ಬಂಗಾರಪ್ಪ, ಅಣ್ಣಾ ಸಾಹೇಬ್ ಜೊಲ್ಲೆ ಇಂಥ ಒಂದಷ್ಟು ರೆಬೆಲ್ ನಾಯಕರು ಕಡೆ ಸೇರ್ತಿದ್ದಾರೆ. ಅಣ್ಣಾ ಸಾಹೇಬ್ ಜೊಲ್ಲೆ ಸೇರಿದ ಹಾಗೆ ಹಲವಾರು ಮುಖಂಡರು ಭಾಗಿಯಾಗಿದ್ದಾರೆ. ಸಭೆ ನಡೆಸಿ ಮುಂದಿನ ನಡೆಯ ಬಗ್ಗೆ ಬಂಡಾಯ ನಾಯಕರ ಚರ್ಚೆ. ತೀವ್ರ ಕುತೂಹಲ ಮೂಡಿಸಿದಂಥ ಬಂಡಾಯ ನಾಯಕರ ಸಭೆ. ಇದರಲ್ಲಿ ಒಂದೊಂದು ವಿಚಾರಕ್ಕೆ ಒಬ್ಬೊಬ್ಬರಿಗೆ ಅಸಮಾಧಾನಗಳಿವೆ. ಕೆಲವರಿಗೆ ಸ್ಥಾನಮಾನದ ವಿಚಾರವಾಗಿ, ಕೆಲವರಿಗೆ ಟಿಕೆಟ್ ಕೊಟ್ಟಿಲ್ಲ ಎಲೆಕ್ಷನ್ನಲ್ಲಿ ಅಂತ, ಇನ್ನೊಂದಷ್ಟು ಮಂದಿಗೆ JDS ಜೊತೆ ಮೈತ್ರಿ ಮಾಡಿಕೊಂಡಿರೋ ವಿಚಾರ, ಜೊತೆಗೆ ಪಕ್ಷದ ಒಳಗಿನ ವಿಚಾರ. ಸಹದೇವ್ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ದೂರವಾಣಿ ಸಂಪರ್ಕದಲ್ಲಿ. ಸಹದೇವ್, ಈಗ ಬಿಜೆಪಿಯ ಒಂದು ಟೀಮ್ ಅಂದರೆ ಯಾರು ಇತ್ತೀಚೆಗೆ ಬಿಜೆಪಿಯ ಬೆಳವಣಿಗೆಯಲ್ಲಿ ಅಷ್ಟು ಅವರಿಗೆ ರುಚಿಸ್ತಾ ಇಲ್ಲ, ಪಕ್ಷದ ಒಳಗೇನೆ ಆಗ್ತಿರುವಂಥ ವಿಚಾರಗಳು ಅವರಿಗೆ ಅಸಮಾಧಾನ ತಂದಿದೆ ಅಂತ ಒಂದಷ್ಟು ಟೀಮ್ ಒಂದಾಗ್ತಿದ್ದಾರೆ. ಏನಾಗ್ತಿದೆ ಬೆಳಗಾವಿಯಲ್ಲಿ ಸದ್ಯಕ್ಕೆ? ಅವಿನಾಶ್, ಇದೇನು ಮೈಸೂರು ಪಾದಯಾತ್ರೆ ನಂತರ ಈ ರಾಜ್ಯ ಬಿಜೆಪಿಯಲ್ಲಿ ಎಲ್ಲೋ ಒಂದ್ ಕಡೆ ಈ ಭಿನ್ನಮತ ಬುಗಿಲೆದ್ದಿರುವಂತದ್ದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇರುವಂತದ್ದು. ಮುಖ್ಯವಾಗಿ ಇಲ್ಲಿ ರೆಬಲ್ ನಾಯಕರು ರಮೇಶ್ ಜಾರಕಿಹೊಳಿ ಆಗಿರ್ಬೋದು, ಯತ್ನಾಳ್ ಅವರಾಗಿರ್ಬೋದು, ಪ್ರತಾಪ್ ಸಿಂಹ ಆಗಿರ್ಬೋದು, ಇವರೆಲ್ಲರೂ ಕೂಡ ಒಂದು ಟೀಮ್ ಆಗಿ ಈಗ ಮತ್ತೊಂದು ಸಭೆಯನ್ನ ಮಾಡ್ತಾ ಇರುವಂತದ್ದು. ಬೆಳಗಾವಿಯ ಹೊರವಲಯದಲ್ಲಿರುವಂತಹ ಖಾಸಗಿ ಹೋಟೆಲ್ನಲ್ಲೇ ಈ ಒಂದು ಸಭೆಯನ್ನ ನಡೆಸ್ತಾ ಇರುವಂತದ್ದು. ಇದರಲ್ಲಿ ಏನು ಮುಖ್ಯವಾಗಿ ಈ ಒಂದು ವಾಲ್ಮೀಕಿ ಹಗರಣ ಏನಾಗಿತ್ತು, ಆ ಒಂದು ಹಗರಣಕ್ಕೆ ಸಂಬಂಧಪಟ್ಟಂತೆ ಪಾದಯಾತ್ರೆ ಮಾಡ್ಬೇಕನ್ನುವಂತ ನಿಟ್ಟಿನಲ್ಲೂ ಕೂಡ ಚರ್ಚೆ ಮಾಡ್ತಾ ಇದ್ದಾರೆ ಅನ್ನುವಂತ ಮಾಹಿತಿ ಕೂಡ ಈಗಾಗಲೇ ಸಿಗ್ತಾ ಇರುವಂತದ್ದು. ಯಾಕಂದ್ರೆ ಒಂದ್ ಕಡೆ ಈ ಹಿಂದೆ ಪಾದಯಾತ್ರೆ, ಮೈಸೂರು ಪಾದಯಾತ್ರೆಯನ್ನ ಯತ್ನಾಳ್ ಆಗಿರ್ಬೋದು ಮತ್ತು ರಮೇಶ್ ಜಾರಕಿಹೊಳಿ ಅವರು ನೇರವಾಗಿ ಖಂಡಿಸುವಂತ ಕೆಲಸವನ್ನ ಮಾಡಿದ್ರು ಮತ್ತು ಆ ಒಂದು ಪಾದಯಾತ್ರೆಯಿಂದ ಅಂತರವನ್ನ ಕಾಯ್ದುಕೊಳ್ಳುವಂತ ಕೆಲಸವನ್ನು ಕೂಡ ಮಾಡಿದ್ರು. ಇದೀಗ ಈ ಒಂದು ಏನು ಪಾದಯಾತ್ರೆ ಮುಗಿದ ಮಾರನೇ ದಿನವೇ ಮೀಟಿಂಗ್ ಅನ್ನ ಸೇರ್ತಾ ಇರುವಂತದ್ದು ಸಾಕಷ್ಟು ಚರ್ಚೆಗೂ ಕೂಡ ಗ್ರಾಸವಾಗ್ತಾ ಇರುವಂತದ್ದು ಮತ್ತು ಬಿಜೆಪಿಯಲ್ಲಿ ಸದ್ಯಕ್ಕೆ ಎಲ್ಲವೂ ಸರಿ ಇಲ್ಲ ಅನ್ನುವಂಥದ್ದು ಕೂಡ ಸಾಕ್ಷಿ ಆಗ್ತಾ ಇರುವಂತದ್ದು. ಸದ್ಯ ಈ ಒಂದು ಸಭೆ ಆರಂಭ ಆಗಿರುವಂತದ್ದು. ಇದರಲ್ಲಿ ಮುಖ್ಯವಾಗಿ ಏನು BY ವಿಜೇಂದ್ರ ಅವರ ವಿರುದ್ಧ ಕೂಡ ಏನು ಸಾಕಷ್ಟು ಚರ್ಚೆಯನ್ನ ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ಕುಮಾರ್ ಬಂಗಾರಪ್ಪ ಆಗಿರ್ಬೋದು, GM ಸಿದ್ದೇಶ್ವರ ಆಗಿರ್ಬೋದು, ಅರವಿಂದ್ ಲಿಂಬಾವಳಿ ಆಗಿರ್ಬೋದು, ಅದರ NR ಸಂತೋಷ್ ಆಗಿರ್ಬೋದು, ಇವರೆಲ್ಲರೂ ಕೂಡ ಸಭೆಯಲ್ಲಿ ಭಾಗಿ ಆಗಿರುವಂತದ್ದು. ಈ ಒಂದು ಸಭೆ ಒಂದ್ ಕಡೆ ವಿಜೇಂದ್ರ ಅವರಿಗೆ ಒಂದು ಸಂದೇಶ ರವಾನಿಸುವುದು, ಅದರ ಜೊತೆಗೆ ವಾಲ್ಮೀಕಿ ಹಗರಣವನ್ನ ಖಂಡಿಸಿ ಬಳ್ಳಾರಿ ಪಾದಯಾತ್ರೆ ಮಾಡುವಂತಹ ನಿಟ್ಟಿನಲ್ಲೂ ಕೂಡ ಚರ್ಚೆಯನ್ನ ಮಾಡ್ತಾ ಇರುವಂತದ್ದು. ಈ ಬಳ್ಳಾರಿ ಪಾದಯಾತ್ರೆನ ಹುಬ್ಬಳ್ಳಿಯಿಂದ ಆರಂಭ ಮಾಡ್ಬೇಕಾ ಅಥವಾ ಕೂಡಲ್ ಸಂಗಮದಿಂದ ಆರಂಭ ಮಾಡ್ಬೇಕನ್ನುವಂತ ನಿಟ್ಟಿನಲ್ಲೂ ಕೂಡ ಚರ್ಚೆ ಆಗ್ತಾ ಇದೆ ಅನ್ನುವಂತ ಮಾಹಿತಿ ಕೂಡ ಸಿಗ್ತಾ ಇರುವಂತದ್ದು. ಅವಿನಾಶ್, ಧನ್ಯವಾದ ಮಾಹಿತಿಗಾಗಿ ಸಹದೇವ್.